ಹರಿ ಶ್ರೀ ಗಣಪತಿಯೇ ನಮಃ. ಅವಿಘ್ನಮಸ್ತು ಶ್ರೀ ಗುರುಭ್ಯೋ ನಮಃ. ಗುರುಚರಣಂ ಶರಣಂ ಗುರುಚರಣಂ ಶರಣಂ. ಮೈಸೂರು ಕುಲದೇವಿ ಚಾಮುಂಡೇಶ್ವರಿ ಪಾದಕ್ಕೆ ಅರ್ಪಣೆ ಮಾಡಿ 4 ಮಾತುಗಳನ್ನ ಮಾತಾಡ್ತಾ ಇದ್ದೀನಿ. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹೇಳುವಂಥ ಪದದಲ್ಲಿ ಸಾಕಷ್ಟು ಮಕ್ಕಳಿಗೆ ಇದರಿಂದ ಅನುಕೂಲಕರವಾದಂಥ ವಿಚಾರವಾಗಿರ್ತದೆ. ಈ ವಾರ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನ್ನ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಈ ಸಾರಿ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಒಂದು ದೀಪವನ್ನು ಹತ್ತಿಸ್ತೀವಿ ಮನೆಯಲ್ಲಿ. ಈ ದೀಪವನ್ನು ಹತ್ತಿಸ್ಬೇಕಾದ್ರೆ ಮುನ್ನ ನಾವು ಏನು ಮಾಡಬೇಕು? ಹಲವಾರು ಸಮಸ್ಯೆಗಳು ಮನುಷ್ಯನಿಗೆ ಬರ್ತಾನೆ ಇರ್ತದೆ. ಯಾವುದೇ ಏನೇ ಮಾಡಿದ್ರೂ ಏನೂ ನಡೆಯೋದಿಲ್ಲ. ಮನೆಯಲ್ಲಿ ಹಲವಾರು ಸಮಸ್ಯೆಗಳು. ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಕ್ಕಳು ಗಂಡನ ಮಾತು ಕೇಳಲ್ಲ, ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಯಜಮಾನ ಏನು ದುಡಿದ್ರು ಸಂಪಾದನೆಗೆ ದಾರಿ ಇರೋದಿಲ್ಲ, ಬಾಡಿಗೆ ಕಟ್ಟೋಕ್ಕೆ ದುಡ್ಡಿರಲ್ಲ. ಹಲವಾರು ಸಮಸ್ಯೆಗಳು ಒಂದು ಮನೆಯಲ್ಲಿ. ಏನು ಪ್ರಯತ್ನ ಪಟ್ಟರೂ ಆ ಬಿಡುಗಡೆಯಿಂದ ಆಗೋದಿಲ್ಲ. ಒಂದು ಶಾಸ್ತ್ರ ಕೇಳ್ಕೊಂಬರ್ತೀವಿ, ಆದರೂ ನಮಗೆ ಅದನ್ನು ಮಾಡಿದ್ರೂ ಅದರಿಂದ ಪ್ರತಿಫಲ ಕಂಡು ಬರೋದಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ? ಇದಕ್ಕೆಲ್ಲ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನು ನಾವು ತಿಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಇರುತ್ತೆ. ತುಂಬ ಆಳವಾಗಿ ಹೋಗ್ಬೇಕು. ಆ ಆಳವಾಗಿ ನಾವು ಮಾಡೋದಕ್ಕೆ ತುಂಬ ಕಷ್ಟವಾಗಿ ಕಾಣುತ್ತೆ. ಏನು ಮಾಡಬೇಕು ಅದಕ್ಕೆ? ಹಾಗಾದರೆ ನಾನು ಮೊದಲನೇ ವಿಡಿಯೋನಲ್ಲಿ ಹೇಳಿದ್ದೆ, ಮನೆ ನಾವು ಮೊದಲು ಗೊಂಚುಗಳನ್ನೆಲ್ಲ ಗೂಡಿಸ್ಕೊಂಡು ಕಲ್ಲುಪ್ಪಿನಿಂದ ಮನೆಯನ್ನು ಸಾರಿಸಿ, ಗಂಜಲ ಹಾಗೂ ಸಗಣಿ ನೀರನ್ನ ಮನೆಯಲ್ಲೆಲ್ಲ ಒಂದು ತುಳಸಿ ದಳದಿಂದ ಎಲ್ಲ ಕಡೆ ಶುದ್ಧೀಕರಣ ಮಾಡಬೇಕು. ಶುದ್ಧೀಕರಣ ಮಾಡಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ 5:30 ಒಳಗೆಲ್ಲ 5ರಿಂದ 5:15 ಒಳಗೆ ಸ್ನಾನ ಎಲ್ಲ ಮುಗಿದಿರಬೇಕು. ಸ್ನಾನ ಮುಗಿಸಿ ಒಂದು ದೀಪದ ಕಂಬ, ಅದರಲ್ಲಿ ನಂದಿನಿ ತುಪ್ಪವನ್ನು ಹಾಕಿ ಶುದ್ಧವಾದ ದೀಪವನ್ನು ಹಾಕಿ 5 ಬತ್ತಿ ಹತ್ತಿಸ್ಬೇಕು. ಈ 5 ಬತ್ತಿ ಹತ್ತಿಸ್ಬೇಕಾದ್ರೆ ಮೊದಲನೇ ಬತ್ತಿ ಪೂರ್ವಕ್ಕೆ ಮುಖ ಇರಬೇಕು. ಮೊದಲನೇ ಬತ್ತಿ ಪೂರ್ವಕ್ಕೆ ಮುಖ ಮಾಡಿರೋಂಥ ದೀಪವನ್ನು ಹತ್ತಿಸ್ಬೇಕು. 2ನೇದಾಗಿ ಈಶಾನ್ಯ ಮೂಲೆ, 3ನೇದಾಗಿ ಉತ್ತರ ಈಶಾನ್ಯ, 4ನೇದಾಗಿ ಪಶ್ಚಿಮ, 5ನೇ ಭಾಗ ದಕ್ಷಿಣ. ಈ ಒಂದೊಂದು ಬತ್ತಿಗಳನ್ನ ಹತ್ತಿಸ್ಬೇಕಾದ್ರೆ ಒಂದೊಂದು ಮಂತ್ರಗಳನ್ನ ಹೇಳಿ ಹತ್ತಿಸ್ಬೇಕು. ಆ ರೀತಿ ಮಾಡಿ ಹತ್ತಿಸಿದಾಗ ನಮ್ಮ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತವಾಗಲೂ ಆಗುತ್ತೆ. ಆದರೆ ಅದನ್ನು ಯಾವ ಮಂತ್ರದಿಂದ ನಾವು ಹೇಳಬೇಕು, ಯಾವ ರೀತಿ ಮಾಡಬೇಕು, ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಇದನ್ನು ಪೂರ್ವಕ್ಕೆ ಮೊದಲು ಹತ್ತಿಸ್ಬೇಕು ದೀಪವನ್ನು. ಏನಂತ? ಕುಲದೇವತೆಭ್ಯೋ ನಮಃ, ಪರದೇವತೆಭ್ಯೋ ನಮಃ. ಕುಲದೇವತೆ ಅಂದರೆ ನಮ್ಮ ಕುಲದ ಹಿಂದಿನ ಪೂರ್ವಿಕರು ಹತ್ತಿಸ್ಕೊಂಬಂದ ಆ ಜಗತ್ಮಾತೆ, ಜಗತ್ತಂದೆ ಯಾರೇ ಆಗಿರ್ಬೋದು ಅವರಿಗೆ ನಾವು ಹತ್ತಿಸ್ಬಿಟ್ಟು, ಕುಲದೇವತೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಪ್ಪ, ಕಾಪಾಡಪ್ಪ ಅಂತ. ಅದ್ರ ಪಕ್ಕ ಬಲಭಾಗದಿಂದ ಹತ್ತಿಸ್ಕೊಂಬರ್ಬೇಕು. ನಮ್ಮ ಬಲಭಾಗದೇನು? ನಮ್ಮ ಬಲ ಕಿವಿ, ಬಲ ಕೈ. ಮೊದಲು ನಾವು ಪೂರ್ವಿಕರ ಬತ್ತಿ ಹತ್ತಿಸ್ತೀವಿ. 2ನೇದಾಗಿ ಬಲಭಾಗದಲ್ಲಿ ಉತ್ತರ ಈಶಾನ್ಯ 2ನೇ ಬತ್ತಿ ಹತ್ತಿಸ್ಬೇಕಾದ್ರೆ ಓಂ ನಮೋ ನಾರಾಯಣಾಯ, ಏನು ಹೇಳಿ? ಓಂ ನಮೋ ನಾರಾಯಣಾಯ ಅಂತ ಹೇಳಿ ಹತ್ತಿಸ್ಬೇಕು. 3ನೇದಾಗಿ ಉತ್ತರಕ್ಕಿರೋ ಮುಖದಲ್ಲಿರೋಂಥ ದೀಪವನ್ನು ಹತ್ತಿಸ್ಬೇಕಾದ್ರೆ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಹೇಳಿ ವೈಕುಂಠನಾಥನ ಸ್ಮರಣೆಯನ್ನು ಮಾಡ್ತಾ ನಾವು ಹತ್ತಿಸ್ಬೇಕು. ಹತ್ತಿಸಿದ ನಂತರ 4ನೇ ಬತ್ತಿ ಹತ್ತಿಸುವಾಗ ಪಶ್ಚಿಮ ಭಾಗಕ್ಕೆ ಹತ್ತಿಸುವಾಗ ಓಂ ಮಹಾಲಕ್ಷ್ಮಿಯೇ ನಮಃ, ಹೇಳಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಹತ್ತಿಸ್ಬೇಕು. ದಕ್ಷಿಣ ಭಾಗಕ್ಕೆ ಇರೋಂಥ ಬತ್ತಿ ಹತ್ತಿಸ್ಬೇಕಾದರೆ ಓಂ ನಮೋ ಭಗವದೇ ಓಂ ನಮೋ ಭಗವದೇ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ಕೃಷ್ಣಾಯ ನಮಃ, ಓಂ ನಮೋ ಭಗವದೇ ವಾಸುದೇವಾಯ, ಓಂ ನಮೋ ನಾರಾಯಣಾಯ,
ಓಂ ಕೃಷ್ಣಾಯ ನಮಃ ಅಂತ ಹೇಳಿ ಹತ್ತಿಸ್ಬೇಕು. ಈ ದಕ್ಷಿಣ ಭಾಗಕ್ಕೆ ಹತ್ತಿಸ್ಬೇಕಾದ್ರೆ ತುಂಬ ವಿಶೇಷತೆ ಇದೆ. ಏನು ವಿಶೇಷತೆ ಹಾಗಾದರೆ ದಕ್ಷಿಣ ಭಾಗಕ್ಕೆ? ದಕ್ಷಿಣ ಭಾಗಕ್ಕೆ ನಾವು ಹತ್ತಿಸುವಾಗ ನಮ್ಮ ಪಿತೃಗಳಿಗೆ ಹೋಗುತ್ತೆ ಅದು. ನಮ್ಮ ಪಿತೃಗಳ ಕರ್ಮದಲ್ಲಿ ಏನೇ ಲೋಪ ಇದ್ರೂ ನಾವು ಈ ಮೂಲಕವಾಗಿ ಬತ್ತಿ ಹತ್ತಿಸಿದಾಗ ಪಿತೃ ಕೂಡ ಹರಿಸುತ್ತಾರೆ ನಮ್ಮನ್ನು ಅನ್ನೋದು ಒಂದು ವಾಟಿಕೆ. ಈ ರೀತಿ ನಾವು ಪ್ರತಿನಿತ್ಯ ನಾವು ದೀಪನ ಹಚ್ಚಿ ಸರ್ವಮಂಗಳೆ ಮಾಂಗಲ್ಯ ಶಿಶುವಾರ್ತೆ ಸಾಧಿಗೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣಿ ಅಸ್ತೆ. ನೀವು ಏನೇನು ಹೇಳ್ತೀರಾ ನಿಮ್ಮ ಮನೆ ಕುಲದೇವತೆ ಆರಾಧನೆ, ಇಲ್ಲ ನಿಮ್ಮ ಇಷ್ಟ ದೇವತೆ ಆರಾಧನೆ, ಜಪ ಆ ಪೂಜೆ ಮಂತ್ರಗಳನ್ನೆಲ್ಲ ಹೇಳಿ ಮಂಗಳಾರತಿಯನ್ನು ಮಾಡಿ ಮಂಗಳಾರತಿ ತಗೋಬೇಕು. ಮಂಗಳಾರತಿ ತಗೊಂಡು ಸಂಜೆನೂ ಇದೇ ರೀತಿ ಮಾಡಬೇಕು. ಸಂಜೆನೂ ಇದೇ ರೀತಿ ಮಾಡಿಬಿಟ್ಟು ಅದೇ ರೀತಿ ಹೇಳ್ಬಿಟ್ಟು, ಈಗ ನಾನು ಏನೇನು ಹೇಳ್ಕೊಟ್ಟೆ ಮೊದಲು ಪೂರ್ವಕ್ಕೆ ಹಚ್ಚಿರೋಂಥ ಇದನ್ನು ಅಂದರೆ ಸಂಜೆ ಸೂರ್ಯ ಅಸ್ತಮನ ಆಗೋದಕ್ಕೊಂದು 10 ನಿಮಿಷದ ಮುಂಚೆನೇ ದೀಪನ ಹತ್ತಿಸ್ಬೇಕು. ಅದು ಯಾವುದನ್ನು ಹತ್ತಿಸ್ಬೇಕು? ಮೊದಲು ಪಶ್ಚಿಮ ಭಾಗದ ಮೊದಲು ಹತ್ತಿಸ್ಬೇಕು. ಪಶ್ಚಿಮ ಭಾಗನ ಹತ್ತಿಸ್ಬಿಟ್ಟು ಆಮೇಲೆ ಪೂರ್ವದ ಹತ್ತಿಸ್ಕೊಂಡು ಹೋಗ್ಬೇಕು. ಈ ಥರ ಹತ್ತಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಭಾರಿ ಉತ್ತಮ ಅಂತ ಹೇಳಿದ್ರೆ, ಇಲ್ಲ ಪಶ್ಚಿಮ ಹತ್ತಿಸ್ಬಿಟ್ಟು ಆಮೇಲೆ ನಾರಾಯಣ ವಾಸುದೇವ ತನ್ನೋ ಎಷ್ಟು ಹೋಯ್ತು ಓಂ ನಮೋ ನಾರಾಯಣ, ಆಮೇಲೆ ಪೂರ್ವದ ಹತ್ತಿಸ್ಬಿಟ್ಟು ಆಮೇಲೆ ದಕ್ಷಿಣಕ್ಕೆ ಹತ್ತಿಸಿ. ಈ ಥರ ಹತ್ತಿಸ್ತಿರೋದ್ರಿಂದ ನಿಮಗೆ ಅನುಕೂಲಕರ. ಈ ಥರ ನೀವು ಮಾಡೋದ್ರಿಂದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತದೆ. ಇದು 100ಕ್ಕೆ 100 ಸತ್ಯ. ಜೀವನದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಪರಮಾತ್ಮನ ನಮ್ಮ ಕುಲದೇವತೆನ ಮುಂದಿಟ್ಟು ನಾವು ಏನು ಮಾಡಿದ್ರೋ ಅದು ನಮಗೆ ಅಭಿವೃದ್ಧಿ ಅಂತ ಕೊಡುತ್ತೆ. ನಮ್ಮ ಮನೆ ಶೂನ್ಯತೆಯನ್ನು ಕಳೆಯುತ್ತೆ. ನಮ್ಮ ಮನೆಗೆ ಯಾವ ದೃಷ್ಟಿಗಳು ಕೆಟ್ಟ ದೃಷ್ಟಿಗಳು ಬರೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ವಾರಕ್ಕೊಂದು ದಿವಸ ಉಪ್ಪು ಹಾಕಿ ಸಾರಿಸ್ಬೇಕು. ಮನೆಯನ್ನು ಶುದ್ಧವಾಗಿ ಮಡಿಕೋಬೇಕು. ಗೋಧುಮಗಳು ಕಟ್ಟದಂಗೆ ನೋಡ್ಕೋಬೇಕು. ಎಲ್ಲ ಕಡೆಯೂ ಪೊರಕೆ ತೋರಿಸ್ಬೇಕು, ಕೂಡಿಸ್ಬೇಕು, ಮಾಡಬೇಕು. ಈ ಥರ ಮಾಡಿಕೊಂಡು ಈ ರೀತಿ ಬೆಳಗಿನ ಜಾವ 5:30ರಿಂದ 6 ಗಂಟೆವರೆಗೆ ದೀಪವನ್ನು ಹಚ್ಚಿ ಮಂತ್ರಗಳನ್ನು ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಒಂದು ಸುಖ, ನೆಮ್ಮದಿ, ಸಂತೋಷ ಎಲ್ಲ ಬರ್ತಿದೆ. ಅದನ್ನು ನೀವು ಮಾಡ್ತಾ ಹೋಗ್ಬೇಕು. 1 ದಿವಸ 2 ದಿವಸಲೆಲ್ಲ ಆಗೋದಿಲ್ಲ. ಒಂದು 3 ತಿಂಗಳು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ಒಂದು ಬದಲಾವಣೆ, ಒಂದು ನೆಮ್ಮದಿ, ಒಂದು ಸಮಾಧಾನ, ಒಂದು ಸಂತೋಷ ಎಲ್ಲವನ್ನು ಕಾಣ್ತೀರಾ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಸಂಚಿಕೆಯಲ್ಲಿ ಈ ಶುಕ್ರವಾರ ನಾನು ಶ್ರೀಕೃಷ್ಣ ಜಯಂತಿ ಬಗ್ಗೆ ಆ ಶ್ರೀಕೃಷ್ಣ ಪರಮಾತ್ಮನ ಯಾವ ರೀತಿ ಹೋಲಿಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದನ್ನ ಮಾಡೋದಂತೆ. ಅದ್ರ ಮುಂದಿನ ವಾರ ನಾನು ಇನ್ನೊಂದು ಅಮ್ಮೋರು ಒಂದು ಇಷ್ಟ ನೈವೇದ್ಯವನ್ನು ಹೇಳ್ತೀನಿ. ಆ ರೀತಿ ಮಾಡಿ ತುಂಬ ಇಷ್ಟಪಡ್ತಾರೆ ಅಮ್ಮವರು. ನಿಮ್ಮೆಲ್ರಿಗೂ ಕಾಪಾಡ್ತಾರೆ, ರಕ್ಷಣೆ ಕೊಡ್ತಾರೆ. ಅಮ್ಮವ್ರು ಒಳ್ಳೇದು ಮಾಡಲಿ ಎಲ್ರಿಗೂ. ಸರ್ವಮಂಗಳೆ ಮಾಂಗಲ್ಯ ಶಿಶುವಾರ್ತೆ ಸಾಧಿಕೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣಿ. ಎಲ್ರಿಗೂ ಮಂಗಳನ್ನುಂಟು ಮಾಡಲಿ.